ಬಹುಜನ ಕಾರ್ಮಿಕರ ಸಂಘ ಮತ್ತು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಅಂಬತ್ತಿ ಕಂದಾಯ ಕಚೇರಿ ಎದುರು ನಿವೇಶನಕ್ಕೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಸುಮಾರು 150ಕ್ಕೂ ಹೆಚ್ಚು ಜನರು ನಿವೇಶನಕ್ಕೆ ಸರ್ಕಾರಿ ಜಮೀನು ನೀಡಬೇಕು ಅಂತ ಒತ್ತಾಯಿಸಿ ಧರಣಿಯನ್ನು ಮುಂದುವರೆಸಿದ್ದು, ಸ್ಥಳದಲ್ಲಿಯೇ ಅಡುಗೆ ಮಲಗುವ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹಗಲು ರಾತ್ರಿ ಧರಣಿ ಮುಂದುವರಿಸುವುದಾಗಿ ಈ ಸಂದರ್ಭ ಹೋರಾಟಗಾರರು ತಿಳಿಸಿದ್ದಾರೆ. ತಹಸೀಲ್ದಾರ್ ಅವರು ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಇಲ್ಲಿರೋಂಥ ವಿಲೇಜ್ ಅಟೆಂಡೆಂಟ್ಗಳು ಏನಿದ್ದಾರೆ, ಆರ್ಐ ಏನಿದ್ದಾರೆ, ಅವ್ರು ಇಲ್ಲಿಂದ ಹೋಗೋಕೆ ಮುಂಚೆನೆ ಸರ್ ಅಲ್ಲಿ ಬೆಟ್ಟ ಇದೆ, ಆ ಜಾಗದ ಮೇಲೆ ಕೇಸ್ ಇದೆ, ಅವ್ರು ಒತ್ತುವರಿ ಮಾಡಿದ್ದಾರೆ, ಅಲ್ಲಿ ಆಗಲ್ಲ ಸರ್, ಅಲ್ಲಿ ಬದುಕಲಿಕ್ಕೆ ಆಗಲ್ಲ ಅಂತ. ಆದರೆ ನಾವು ಇಲ್ಲ ನೋಡಲೇಬೇಕು ಅಂತ ಹೇಳೋದು ಅಲ್ಲಿ ಹೋದಾಗ ಜಾಗಗಳು ಎಲ್ಲ ಬದುಕಲಿಕ್ಕೆ ಯೋಗ್ಯ ಇದೆ. ಅಲ್ಲಿ ಆಲ್ರೆಡಿ ಒಂದು ಕಾಲೋನಿಯೂ ಇದೆ, 25 ಎಕರೆ ಜಾಗ ಇದೆ. ಮತ್ತೆ ಹೇಳ್ತಾರೆ ಅದು ಗೋಮಾಳ ಅಂತ. ಗೋಮಾಳ ಅಂದರೆ ಯಾಕಲ್ಲಿ ಇದ್ದ ಕಾಲೋನಿಗೆ ಒಂದು 15 ಮನೆಗೆ ಗ್ರ್ಯಾಂಟ್ ಕೊಟ್ಟರು. ಅವರು ಅಲ್ಲಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಅಂಗನವಾಡಿ ಇದೆ, ಅಲ್ಲಿ ನೀರ್ ಟ್ಯಾಂಕ್ ಇದೆ, ಎಲ್ಲ ಸೌಕರ್ಯ ಇದೆ, ಅಲ್ಲೇ ಕೊಡ್ಬೋದು. 25 ಎಕರೆ ಇದೆ, ಕೇಸ್ ಇದೆ ಅಂತ ಹೇಳ್ತಾರೆ. ಪ್ರತಿ ಯಾವ ಜಾಗ ತೋರಿಸಿದ್ರು ವಿಲೇಜ್ ಆಡಿಟರ್ ಹೇಳ್ತಾರೆ ಅದು ಕೇಸ್ ಇದೆ ಸರ್. ಈ ಕಡೆ ಒಂದು 5 ಎಕರೆ ಅದಕ್ಕೂ ಕೇಸ್ ಇದೆ ಸರ್. ಪ್ರತಿ ಒಂದು ಜಾಗಕ್ಕೂ ಕೇಸ್ ಇದೆ ಅಂತ ಹೇಳಿದ್ರೆ ಏನು ಇವರು ಕೇಸ್ ದಂಧೆ ನಡೆಸ್ತಾ ಇದ್ದಾರೆ ಇವರು. ಇಲ್ಲಿರೋಂಥ ವಿಲೇಜ್ ಆಡಿಟರ್ ಇಡೀ ಈ ತಹಸೀಲ್ದಾರ್ ಆಫೀಸಲ್ಲಿ ಇರೋಂಥ ಇವರು ಏನ್ ಮಾಡ್ತಾರೆ ಎಲ್ಲ ಶ್ರೀಮಂತರ ಫಲ ಆಗಿದ್ದಾರೆ. ನಾವೇನ್ ಮಾಡ್ತೀವಿ, ಒಂದು ತಿಂಗಳ ಹಿಂದೆ ಪುನಃ ಒಂದು ಶಾಸಕರಾಗಿರ್ಬೋದು, ಇಡೀ ಎಲ್ಲ ಇಲಾಖೆಗಳಿಗೆ ಪುನಃ ಒಂದು ಅರ್ಜಿ ಕೊಡ್ತೀವಿ, ಇವರಿಗೆ ಆದಷ್ಟು ಬೇಗ ಒಂದು ನಿವೇಶನ ಕೊಡಿಸಿ ಅಂತೇಳಿ. ಅದಕ್ಕೂ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಆಗ ನಾವೇ ಒಂದು ಸ್ವಲ್ಪ ಈ ದಾಖಲಾತಿಯನ್ನು ಕ್ರೋಢೀಕರಣ ಮಾಡ್ತೀವಿ. ಇಲ್ಲಿ ಸರ್ವೆ ನಂಬರ್ಗಳ ಒಂದು 10 ಸರ್ವೆ ನಂಬರ್ನ ಗುರುತಿಸಿ ಅದನ್ನು ಕೂಡ ಕೊಡ್ತೀವಿ ಅವರಿಗೆ. ಆದರೆ ಅದಕ್ಕೂ ಏನು ಅವ್ರು ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಅಲ್ಲಿಂದ ನಾವು ಅಮ್ಮತ್ತಿ ಹೋಬಳಿ ಅಮ್ಮತ್ತಿ ಗ್ರಾಮದ 54/1ರಲ್ಲಿ 1 ಎಕರೆ 31 ಸೆಂಟ್ ಜಾಗ ಇರ್ತದೆ. ಆ ಜಾಗನ ಒಂದು ಗುರುತಿಸಿ ಪಾಪಣ್ಣನವರು ಈ ಒಂದು ಯಾರೆಲ್ಲ ಇಲ್ಲಿ ಬಡವರಿದ್ದಾರೆ, ಆದಿವಾಸಿಗಳು, ದಲಿತ, SC STಗಳು ಯಾರೆಲ್ಲ ಇದ್ದಾರೆ ಎಲ್ಲರನ್ನೂ ಕರ್ಕೊಂಡು ಅಲ್ಲಿ ಅವರವರ ಸ್ವ ಇಚ್ಛೆಯಲ್ಲಿ ಅಲ್ಲಿ ಕೂತು ಟೆಂಟ್ ಹಾಕಿ ಹೋರಾಟ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು 3 ದಿನ ಕಳೆದು ಉಪ ತಹಸೀಲ್ದಾರ್ನವರು ಏನಿದ್ದಾರೆ ಅವರು ಏಕಾಏಕಿ ಬಂದು ಏನೋ ಒಂದು ಅವ್ರ ಹತ್ರ ಏನು ರಿಕ್ವೆಸ್ಟ್ ಆಗಲಿ ಯಾವ ರಿಕ್ವೆಸ್ಟ್ಗೆ ಬಗ್ಗದೆ ಏಕಾಏಕಿ ಅವ್ರಿಗೆ ದಾಳಿ ಮಾಡಿದ್ದಾರೆ. ಯಾಕಂತಂದರೆ ಕಾನೂನಲ್ಲಿ ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಇದೆ, ಏನೋ ಒಂದು ನೋಟಿಸ್ ಕೊಡಬೇಕು. ಅವರು ನೋಟಿಸ್ ಕೊಡಲಿಲ್ಲ, ಒಂದು ಕಾಲಾವಕಾಶ ಕೊಡ್ತಾರೆ, ಯಾವುದೇ ಕಾಲಾವಕಾಶ ಕೊಡಲಿಲ್ಲ. ಅದರಿಂದ ಅವ್ರು ಏನು ಮಾಡಿದ್ದಾರೆ, ಅಲ್ಲಿಂದ ಧ್ವಂಸ ಮಾಡಿ ಅವ್ರ ಮಕ್ಕಳು ಮರಿಗಳಲ್ಲಿದ್ದರು. ಎಲ್ಲ ಮಳೆ ಬರ್ತಾ ಇತ್ತು, ಮಳೆಯಲ್ಲೂ ಅವ್ರನ್ನ ಇದು ಮಾಡಿದ್ರೆ ಎಲ್ಲ ಮಕ್ಕಳೆಲ್ಲ ಚೆಂಡಿಯಾಗಿ ಇದ್ದಂಥ ಸುಮಾರು ಅವರ ಪಾತ್ರ ಗೀತ್ರಲ್ಲ ಎಲ್ಲ ಸರ್ವನಾಶ ಮಾಡಿ ಅವ್ರು ಊಟ ಮಾಡ್ತಿದ್ದ ಆ ಊಟದ ಪಾತ್ರ ಊಟನೂ ಕೂಡ ಇತ್ತು. ಆ ಊಟದ ಕೂಡ ಪಾತ್ರನ ಮಚ್ಚಾಕಿ ಅವ್ರನ್ನ ಊಟ ಮಾಡಲಿಕ್ಕೂ ಬಿಡಲಿಲ್ಲ. ಆದರೆ ಇವ್ರು ಏನು ಮಾಡಿದ್ರು ಅಂತಂದರೆ ತಹಸೀಲ್ದಾರ್ ಅವರು ಇಲ್ಲಿ ಏನು ಮೇಲ್ವರ್ಗ ಇದೆ ಆ ಮೇಲ್ವರ್ಗದವರ ಅವರಿಗೆ ಶಾಮೀಲಾಗಿ ಅವರ ಹತ್ರ ಅವರನ್ನ ಮುಂದೆ ನಿಲ್ಲಿಸ್ಕೊಂಡು ಇಲ್ಲಿ ಬಂದು ದಬ್ಬಳಿಕೆ ಮಾಡಿದ್ದಾರೆ. ಯಾಕೆಂದರೆ ಪೊಲೀಸ್ ಇಲಾಖೆ ಇದೆ, ಇಲ್ಲಿ ಪೊಲೀಸ್ ಇಲಾಖೆ ಒಂದು ಅವ್ರ ಕಾನೂನು ಉಲ್ಲಂಘನೆ ಆದರೆ ಅದನ್ನ ರಕ್ಷಣೆ ಮಾಡಬೇಕು. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಎಲ್ಲೂ ಶಾಂತಿ ಭಂಗ ತರಬಾರ್ದು. ಇವತ್ತು ಇಲ್ಲಿ ಊರಿನವ್ರನ್ನ ಕರ್ಕೊಂಡು ಬಂದು ಭಾರಿ ಒಂದು ಗೂಂಡಾಗಿರಿಯೇ ಮಾಡಿದ್ದಾರೆ ತಹಸೀಲ್ದಾರ್, ಉಪ ತಹಸೀಲ್ದಾರ್ ಏನಿದ್ದಾರೆ ಗೂಂಡಾಗಿರಿ ಮಾಡಿದ್ದಾರೆ. ಬಡವರನ್ನ ಇಲ್ಲಿಯ ಸ್ಥಳೀಯ ಶ್ರೀಮಂತರು ಯಾರಿದ್ದಾರೆ ಆ ಶ್ರೀಮಂತರನ್ನ ತಂದುಬಿಟ್ಟು ಭಾರಿ ದೌರ್ಜನ್ಯ ಮಾಡಿ ಅವ್ರನ್ನ ಬೀದಿಗೆ ತಂದಿದ್ದಾರೆ. ಆ ಬೀದಿಗೆ ತಂದರಲ್ಲಿ ಪಾಪಣ್ಣನವರು ಎಲ್ಲರೂ ತೀರ್ಮಾನ ಮಾಡೋದು ಏನೇ ಆದರೂ ನಾವಿಲ್ಲಿಂದ ಕದಲಲ್ಲ. ಅಂಬತ್ತಿ ಮತ್ತು ಕಾರ್ಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರಿ ಜಾಗವನ್ನು ನೀಡಲು ಸಾಕಷ್ಟು ಬಾರಿ ಹೋರಾಟ ನಡೆಸಿದರೂ ಪ್ರಯೋಜನವಿಲ್ಲ. ಗ್ರಾಮ ಪಂಚಾಯಿತಿ ಎದುರು ನಡೆಸ್ತಾ ಇದ್ದ ಪ್ರತಿಭಟನೆಯಿಂದ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಒತ್ತಾಯದಿಂದ ತೆರವುಗೊಳಿಸಿರುವುದನ್ನು ಖಂಡಿಸುವುದಾಗಿ ಈ ಸಂದರ್ಭ ಘೋಷಿಸಿದರು. ಬಹುಜನ ಕಾರ್ಮಿಕ ಸಂಘದ ಪ್ರಮುಖರಾದ ಮಾದೇಶ್ ಮಾತನಾಡಿ, 5 ವರ್ಷಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾಧಿಕಾರಿಗಳಿಗೂ ಪತ್ರವನ್ನು ಬರೆಯಲಾಗಿದೆ. ಸ್ಥಳೀಯ ಕಂದಾಯ ಇಲಾಖೆ ಸ್ಥಳ ಇಲ್ಲ ಎಂಬ ತಪ್ಪು ಮಾಹಿತಿ ಜಿಲ್ಲಾಧಿಕಾರಿಯವರಿಗೆ ಸಂದೇಶವನ್ನು ನೀಡಿದ್ದಾರೆಂದರು. ಸರ್, ನಮಸ್ಕಾರ. ನನ್ನ ಹೆಸರು ಪಾಪಣ್ಣ ಅಂತ. ನಾನು ಕಾರ್ಮಾಡು ಗ್ರಾಮದ ಮೂಲ ನಿವಾಸಿ. ಸುಮಾರು ಇಲ್ಲಿ 48 ವರ್ಷದಿಂದ ಇಲ್ಲೇ ಇದ್ದೀನಿ. ನಾವು ಒಂದು ಈ ಸೂರಿಗೋಸ್ಕರ ಹಲವು ವರ್ಷಗಳಿಂದ ಈ ಪಂಚಾಯತಿ ಆಗಿರ್ಬೋದು, ನಾಳ ಆಫೀಸ್ ಆಗಿರ್ಬೋದು, ಇದು ತಾಲೂಕು ಆಫೀಸ್ ಇರ್ಬೋದು, DC ಅವರು ಇಷ್ಟು ವರ್ಷಗಳ ಕಾಲ ನಾವು ಅರ್ಜಿಯನ್ನು ಕೊಡ್ತಾ ಬಂದಿದ್ವಿ. ಇದುವರೆಗೂ ಅವರು ಯಾವುದೇ ಕಾರಣಕ್ಕೂ ನಾವು ಕೊಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ಕೊಂಡ್ಬಂದಿರೋ ಹೊರತು ಇದುವರೆಗೂ ನಮಗೆ ಯಾವುದೇ ಥರದ ಒಂದು ನಿವೇಶನವನ್ನು ಕೊಡಲಿಲ್ಲ. ಆ ಕಾರಣವಾಗಿ ನಾವೇ ಸ್ವತಃ ಒಂದು ಸರ್ಕಾರಿ ಕಂದಾಯ ಒಂದು ಭೂಮಿಯನ್ನು ಕಂಡುಹಿಡಿದು ನಾವು ಒಂದು ಶಾಂತಿ ರೀತಿಯ ಹೋರಾಟ ಮಾಡ್ತಿದ್ದ. ಈ ಹೋರಾಟ ಮಾಡೋ ಸಂದರ್ಭದಲ್ಲಿ ಏಕಾಏಕಿ ಉಪ ತಹಸೀಲ್ದಾರ್ ಬಂದು ನಮ್ಮನ್ನು ಅಲ್ಲಿಂದ ತಕ್ಷಣ ನಿಮಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅದರೊಳಗೆ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ನಾವು ಏನು
ಈಗ ನಾವೆಲ್ಲ ಸರ್ ನಮಗೆ ಇದು ತಾತ್ಕಾಲಿಕ ಸೆಟ್ಟು ನಾವು ಇದೊಂದು ವೇದಿಕೆ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ನಮಗೆ ಒಂದು 2-3 ದಿವಸಗಳ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಕೂಡ ಅವರು ಇಲ್ಲ ಕೊಡೋದ್ರಿಂದ ಬಿಟ್ಟು ಏಕಾಏಕಿ ಬಂದು ನಾವಲ್ಲಿ ಏನು ಶೆಡ್ ನಿರ್ಮಾಣ ಮಾಡಿದ ಆ ಜಾಗದಲ್ಲಿ ಏಕಾಏಕಿ ಶೆಡ್ ನಡೆಯುವಂಥದ್ದು, ಕಂಬವನ್ನು ಕಡಿಯುವಂಥದ್ದು, ಹಾಗೂ ಅಲ್ಲಿ ನಾವು ಅಡಿಗೆ ಮತ್ತು ಆ ನೀರಿನ ಡ್ರಮ್ಗಳು ಏನಿದೆ ಅದನ್ನು ಸೀಸ್ ಮಾಡಿ ತೊಗೊಂಡೋಗಿದ್ದಾರೆ. ಆನಂತರ ನಮಗೆ ಈ ಹೋರಾಟ ಮುಂದುವರಿಸಿ ಬಿಡೋದಿಲ್ಲ ಕಾರಣಕ್ಕೆ ನಾವು ಇಲ್ಲಿ ಏನು ರೆವಿನ್ಯೂ ಇದು ನಾಡ ಕಚೇರಿ ಮುಂದೆ ನಾವು ಕೂತು ಹೋರಾಟ ಮಾಡ್ತಿದ್ವಿ. ಈ ಹೋರಾಟ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮಗೆ ನಮ್ಮ ಇಲ್ಲಿ ಏನು ಅನ್ಯಾಯ ಆಗಿದೆ ಜನಗಳಿಗೆ ಇವಾಗ ನ್ಯಾಯ ಸಿಗಬೇಕು, ಅಲ್ಲಿವರೆಗೂ ನಾವು ಈ ಹೋರಾಟ ಬಿಡೋದು ಅಂತ ಹೇಳಿದ್ವಿ. ಈಗ ನಿನ್ನೆ ತಾಸಲ್ಲಿ ಬಂದು ಏನೋ ಒಂದು ಭರವಸೆ ಕೊಟ್ಟೋಗಿದ್ದಾರೆ. ನಾವು ಭರವಸೆಗೆಲ್ಲ ನಾವು ಬಗ್ಗವರಲ್ಲ. ನಮ್ಗೆ ಏನಿದ್ರು ಈ ಸಲಕ್ಕೆ ಒಂದು ನಿರ್ಧಾರ ಆಗಬೇಕು. ನಿಮಗೆ ನಿಮ್ಮ ಜಾಗ ಅಂತ ನಿರ್ಧಾರ ಆಗಬೇಕು, ಅಲ್ಲೆಲ್ಲ ನಾವು ಹೋರಾಟ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಬಹುಜನ ಕಾರ್ಮಿಕರ ಸಂಘದ ಸಂಚಾಲಕ ಪಾಪಣ್ಣ ಈ ಸಂದರ್ಭ ಪಾಲ್ಗೊಂಡಿದ್ದರು.